ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಭೂಗೋಳ 5th ಪಾರ್ಟ್ ನೋಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ಇದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟಾಗಿ ಅರ್ತ್ ಕ್ವೇಕ್ ರಿಲೇಟೆಡ್ ಕ್ವೆಶನ್ಸ್ ನೋಡ್ಕೊಳ್ಳೋಣ. ಅದಾದಮೇಲೆ ಪ್ಲೇಟ್ ಟೆಕ್ಟಾನಿಕ್ಸ್. ಸೊ ಪ್ಲೇಟ್ ಟೆಕ್ಟಾನಿಕ್ಸ್ ಏನಿದೆಯಲ್ಲ, ಅದರಲ್ಲಿ ಬೇರೆ ಬೇರೆ ಪ್ಲೇಟ್ಸ್ ಇದ್ದಾವೆ. ಯಾವ ಪ್ಲೇಟು ಯಾವ ಕಾಂಟಿನೆಂಟು ಅಥವಾ ಯಾವ ಪ್ಲೇಸ್ನ ಕವರ್ ಮಾಡ್ಕೊಳ್ಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ MCQs ಕೇಳ್ತಾರೆ ನಮಗೆ. ಸೊ ಅದನ್ನು ನಾವು ನೋಡ್ಕೊಳ್ಳೋಣ. ಅರ್ತ್ ಕ್ವೇಕಲ್ಲಿ ನಾವು ಇಂಪಾರ್ಟೆಂಟು ವೇವ್ಸ್ಗಳು, ಅದಾದಮೇಲೆ ಅವುಗಳ ಡೀಟೇಲ್ಸ್ಗಳನ್ನೆಲ್ಲನೂ ಕೂಡ ನಾವು ಡಯಾಗ್ರಾಮ್ ಮೂಲಕನೂ ಕೂಡ ನಾವು ನೋಡ್ಕೊತಾರೋಣ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ನೀವು PDFs ಏನಾದರೂ ಬೇಕಾಗಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋಕ್ಕೆ. ಫಸ್ಟ್ ಒನ್ನು, ಎಲ್ಲ ನ್ಯಾಚುರಲ್ ಅರ್ತ್ ಕ್ವೇಕು ಎಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಎಲ್ಲ ನ್ಯಾಚುರಲ್ ಅರ್ತ್ ಕ್ವೇಕು ಲಿಥೋಸ್ಫಿಯರಲ್ಲೇ ಆಗ್ತಾರತ್ತೆ. ಎಲ್ಲ ನ್ಯಾಚುರಲ್ ಅರ್ತ್ ಕ್ವೇಕ್ ಬಂದ್ಬಿಟ್ಟು ಲಿಥೋಸ್ಫಿಯರಲ್ಲಿ ಆಗ್ತಾರತ್ತೆ. ಇದಕ್ಕಿಂತ ಮುಂಚೆ 1-2-3 ಬೇಸಿಕ್ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಅರ್ತ್ ಕ್ವೇಕು. ಸೊ ಅರ್ತ್ ಕ್ವೇಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಾವು ಎಕ್ಸಾಂಪಲ್ ಇದನ್ನು ಅರ್ತ್ ಅಂತ ತೊಗೊಳೋಣ. ಈಗ ಎಕ್ಸಾಂಪಲು ನಮಗೆ ಇಲ್ಲಿ ಅರ್ತ್ ಕ್ವೇಕು ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಅರ್ತ್ ಕ್ವೇಕ್ ಸ್ಟಾರ್ಟ್ ಆಗಿದೆ. ಈ ಪಾಯಿಂಟನ್ನು ನಾವೇನಂತ ಕರಿತೀವಿ? ಈ ಪಾಯಿಂಟನ್ನು ನಾವು ಫೋಕಸ್ ಅಂತ ಕರಿತೀವಿ. ಈ ಪಾಯಿಂಟನ್ನು ಫೋಕಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಇಲ್ಲಿ ಒರಿಜಿನ್ ಆಗಿರುವಂಥದ್ದು ಅಥವಾ ಸ್ಟಾರ್ಟ್ ಆಗಿರುವಂಥದ್ದು ಅರ್ತ್ ಕ್ವೇಕ್ ಅಲ್ಲಿ. ಇದನ್ನು ಹೈಪೋಸೆಂಟರ್ ಅಂತಲೂ ಕೂಡ ಕರಿತೀವಿ. ಹೈಪೋಸೆಂಟರ್. ನೆಕ್ಸ್ಟು ಇಲ್ಲಿಂದ ಹತ್ತಿರ ಇರುವಂಥ ಡಿಸ್ಟೆನ್ಸು ಇದು ನಮಗೆ, ಆಯಿತಾ? ಅದಾದಮೇಲೆ ಈ ಪಾಯಿಂಟ್ ಏನಿರುತ್ತಲ್ಲ, ಇದು ಅರ್ತ್, ಲ್ಯಾಂಡ್ ಮೇಲೆ, ಇದು ಅರ್ತಿನ ಒಳಗಡೆ ಇರೋದು. ಫೋಕಸ್ಸು ಅರ್ತಿನ ಒಳಗಡೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಎಪಿಸೆಂಟರ್ ಅಂತ ಕರಿತೀವಿ. ಈ ರೀಜನ್ನ ಎಪಿಸೆಂಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ರೀಜನ್ ಏನು ಅಂತಂದರೆ, ಫಸ್ಟು ಎಫೆಕ್ಟ್ ಆಗುವಂಥ ರೀಜನ್ ಇದೆ, ಜಾಸ್ತಿ ಎಫೆಕ್ಟ್ ಆಗುವಂಥ ರೀಜನ್ ಇದೆ, ನಿಯರೆಸ್ಟ್ ಇರುವಂಥ ರೀಜನ್ ಇದೆ, ಮತ್ತು ಫೋಕಸ್ಸಿಂದ ಕರೆಕ್ಟಾಗಿ ಮೇಲ್ಗಡೆನೇ ಇರುತ್ತೆ ಈ ರೀಜನ್ನು, ಆಯಿತಾ? ಸೊ ಇದನ್ನು ನಾವು ಎಪಿಸೆಂಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಪಿಸೆಂಟರ್ ಬಂದ್ಬಿಟ್ಟು ಅರ್ತಿನ ಮೇಲ್ಗಡೆ ಇರುತ್ತೆ. ಅದಾದಮೇಲೆ ಹೈಪೋಸೆಂಟರ್ ಬಂದ್ಬಿಟ್ಟು ಒಳಗಡೆ ಇರುತ್ತೆ. ಫೋಕಸ್ ಅಂದ್ರೇ ಹೈಪೋಸೆಂಟರು. ಇನ್ನೊಂದು ಅರ್ತ್ ಕ್ವೇಕಿನ ಸ್ಟಡಿಗೆ ನಾವು ಸೀಸ್ಮೋಲಾಜಿ ಅಂತ ಕರಿತೀವಿ. ಅರ್ತ್ ಕ್ವೇಕಿನ ಸ್ಟಡಿಗೆ ನಾವು ಸೀಸ್ಮೋಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾನು ಇದ್ರ ಮೇಲೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಅರ್ತ್ ಕ್ವೇಕ್ನೇ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಾ ಇದೆ ಅಂತಂದರೆ, ಪ್ರೈಮರಿ ವೇವ್ಸಿಗೆ ಇನ್ನೊಂದು ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಪ್ರೈಮರಿ ವೇವ್ಸಿಗೆ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತಲೂ ಕೂಡ ಕರೀತಾರೆ. ಪ್ರೈಮರಿ ವೇವ್ಸಿಗೆ ನಮಗೆ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತಲೂ ಕೂಡ ಕರೀತಾರೆ. ಈಗ ಮೋಸ್ಟ್ಲಿ ನಾವು ಅರ್ತ್ ಕ್ವೇಕಲ್ಲಿ ವೇವ್ಸ್ಗಳನ್ನ ನೋಡ್ಕೋಬೇಕು ಅಂತಂದರೆ ಸುಮಾರು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು 3 ಥರದ್ದು ವೇವ್ಸ್ ಬರುತ್ತೆ, ಆಯಿತಾ? ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಗೆ ಯಾವುದು? ಪಿ ವೇವ್ಸ್ ಅಂತ ಕರಿತೀವಿ. ಪಿ ವೇವ್ಸ್ ಅಂತಂದರೆ ಪ್ರೈಮರಿ ವೇವ್ಸ್. ಪಿ ವೇವ್ಸ್ ಅಂತಂದರೆ ಏನು? ಪ್ರೈಮರಿ ವೇವ್ಸ್ ಆಗುತ್ತೆ. ಇದು ನೋಡಿ, ಫಸ್ಟ್ ಬರೋವಂಥದ್ದು, ಇದು ಸರ್ಫೇಸಿಗೆ ಫಸ್ಟ್ ಬರೋವಂಥದ್ದು ಪ್ರೈಮರಿ ವೇವ್ಸು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಸಾಲಿಡ್ಡು, ಲಿಕ್ವಿಡು, ಗ್ಯಾಸಸ್ಸು ಎಲ್ಲದರಲ್ಲೂ ಕೂಡ ಪಾಸ್ ಆಗುತ್ತೆ. ಇದು ಪ್ರೈಮರಿ ವೇವ್ಸು ಸಾಲಿಡ್ಡು, ಲಿಕ್ವಿಡು, ಗ್ಯಾಸಸ್ ಎಲ್ಲದರಲ್ಲೂ ಕೂಡ ಪಾಸ್ ಆಗುತ್ತೆ. ಸೌಂಡ್ ವೇವ್ ಥರನೇ ಇರುತ್ತೆ ಇದು, ಆಯಿತಾ? ಸೊ ಇದು ಸೌಂಡ್ ವೇವ್ ಥರನೇ ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಸೆಕೆಂಡರಿ ವೇವ್ಸು. ಸೆಕೆಂಡರಿ ವೇವ್ಸ್ಗೆ ಟ್ರಾನ್ಸ್ಫರ್ಸ್ ವೇವ್ಸ್ ಅಂತಲೂ ಕೂಡ ಕರಿತೀವಿ ನಾವು. ಸೊ ಸೆಕೆಂಡರಿ ವೇವ್ಸು ಅಥವಾ ಅದನ್ನು ಎಸ್ ವೇವ್ ಅಂತ ಕರಿತೀವಿ. ಎಸ್ ವೇವು, ಆಯಿತಾ? ಇದರಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ, ಇದು ಬರೀ ಸಾಲಿಡಲ್ಲಿ ಅಷ್ಟೇ ಪಾಸ್ ಆಗುತ್ತೆ. ಇದು ಲಿಕ್ವಿಡು, ಗ್ಯಾಸಸ್ಸಲ್ಲೆಲ್ಲ ಪಾಸ್ ಆಗೋದೇ ಇಲ್ಲ. ಇದು ಬಂದ್ಬಿಟ್ಟು ತುಂಬ ಜಾಸ್ತಿ ಇದನ್ನು ಟ್ರಾನ್ಸ್ಫರ್ಸ್ ವೇವ್ಸ್ ಅಂತಲೂ ಕೂಡ ಕರಿತಾ ಇರ್ತಾರೆ. ಇದು ಪ್ರೈಮರಿ ವೇವ್ಸ್ ಆದಮೇಲೆ ಬರುತ್ತೆ, ಆಯಿತಾ? ಆಫ್ಟರ್ ಪಿ ವೇವ್ಸ್, ಪ್ರೈಮರಿ ವೇವ್ಸ್ ಆದಮೇಲೆ ಇದು ಬರೋವಂಥದ್ದು, ಆಯಿತಾ? ಸೊ ಏನೇನು ನೋಡ್ಕೊಂಡ್ವಿ ನಾವು? ಪ್ರೈಮರಿ ವೇವ್ಸ್ ಅಂದ್ರೇನು, ಸೆಕೆಂಡರಿ ವೇವ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಇವುಗಳ ಮೂಮೆಂಟು ಕೂಡ ಯಾವ ಥರ ಇರುತ್ತೆ ಅಂತ ಒಂದು ನಾವು ಈ ಡಯಾಗ್ರಾಮಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಪ್ರೈಮರಿ ವೇವ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒನ್ನು, ಒಂದು ನಿಮಿಷ, ಓಕೆ. ಇಲ್ಲಿ ಪ್ರೈಮರಿ ವೇವ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಪಾರ್ಟಿಕಲ್ ಮೋಷನ್ನು ಮುಂದ್ಗಡೆ ಮತ್ತು ಹಿಂದ್ಗಡೆ ಇರುತ್ತೆ, ಕರೆಕ್ಟಾ? ಪ್ರೈಮರಿ ವೇವ್ಸಲ್ಲಿ ಇದನ್ನು ಲಾಂಜಿಟ್ಯೂಡನಲ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಇದರಲ್ಲಿ ಪಾರ್ಟಿಕಲ್ ಮೋಷನ್ ಬಂದ್ಬಿಟ್ಟು ಪ್ಯಾರಲಲ್ ಆಗಿ ಪಾಸ್ ಆಗ್ತಾ ಇರುತ್ತೆ. ಏನು ವೇವ್ಸ್ ಬರ್ತಾ ಇರುತ್ತೆ ಅದಕ್ಕೆ ಪ್ಯಾರಲಲ್ಲಾಗಿ ಪಾಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ನಮಗೆ ಸೆಕೆಂಡರಿ ವೇವ್ಸಲ್ಲಿ ಪಾರ್ಟಿಕಲ್ ಮೋಷನ್ ಯಾವ ಥರ ಇರುತ್ತೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಾ ಇರುತ್ತೆ. ಸೊ ವೇವ್ ಈ ಥರ ಇದೆ ಅಂತಂದರೆ ಪಾರ್ಟಿಕಲ್ ಮೋಷನ್ ಬಂದ್ಬಿಟ್ಟು ಮೇಲ್ಗಡೆ ಕೆಳಗಡೆ ಈ ಥರ ನಮಗೆ ಪಾಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಎಲ್ ವೇವ್ಸು ಅಥವಾ ಲವ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ಸರ್ಫೇಸ್ ವೇವ್ಸ್ ಅಂತಲೂ ಕೂಡ ಕರೀತಾರೆ. ಈ ಸರ್ಫೇಸ್ ವೇವು ಇದರಲ್ಲಿ ಎರಡೂ ಕೂಡ ಪ್ರಾಪರ್ಟಿ ಇರುತ್ತೆ. ಪ್ರೈಮರಿ ವೇವ್ಸು ಇರುತ್ತೆ, ಸೆಕೆಂಡ್ರಿ ವೇವ್ಸು ಕೂಡ ಪ್ರಾಪರ್ಟಿ ಇರುತ್ತೆ.
ಇದು ಬಂದ್ಬಿಟ್ಟು ನಮಗೆ ಈ ಥರ ಅಡ್ಡ ಪಾಸ್ ಆಗ್ತಾ ಇರತ್ತೆ ನಮಗೆ, ಅದಕ್ಕೆ ಇದನ್ನು ನಾವು ಎಲ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ನೆಕ್ಸ್ಟು ನಮಗೆ ರೇಲಿಂಗ್ ವೇವ್ಸ್ ಬಂದ್ಬಿಟ್ಟು ಈ ಥರ ಉಲ್ಟಾ ಬರುತ್ತೆ, ನಮಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಉಲ್ಟಾ ಬರುತ್ತೆ. ಸೊ ಇವೆಲ್ಲದು ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು. ಸೊ ಈಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ, ಒಂದು ನಿಮಿಷ. ಈ ಲವ್ ವೇವ್ಸ್ಗೆ ಏನಂತ ಕರಿತೀವಿ, ಎಲ್ ವೇವ್ಸ್ ಅಂದರೆ ನಾವು ನೋಡ್ಕೊಂಡ್ವಿ ಸರ್ಫೇಸ್ ವೇವ್ಸ್ ಅಂತಲೂ ಕೂಡ ಅದನ್ನು ನಾವು ಕರಿತೀವಿ. ಅದಾದಮೇಲೆ ನಾವು ನೋಡ್ಕೊಂಡಿರೋ ಥರ ಯಾವ ವೇವ್ಸು ನಮಗೆ ಸಾಲಿಡು ಲಿಕ್ವಿಡು ಗ್ಯಾಸಸ್ ಎಲ್ಲದರಲ್ಲೂ ಪಾಸ್ ಆಗುತ್ತೆ ಅಂತಂದರೆ ನಮಗೆ ಪ್ರೈಮರಿ ವೇವ್ಸು, ಕರೆಕ್ಟ್ ಅಲ್ವಾ. ಸೆಕೆಂಡರಿ ವೇವ್ಸು ಬರೀ ನಮಗೆ ಸಾಲಿಡಲ್ಲಷ್ಟೇ ಪಾಸ್ ಆಗ್ತಾ ಇರುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸು. ಅದಾದಮೇಲೆ ನಾವು ವಾಲ್ಕೆನೋ ರಿಲೇಟೆಡ್ ಒಂದು 2-3 ಕ್ವೆಶನ್ಸ್ ನೋಡ್ಕೊಳ್ಳೋಣ. ಹವಾಯಿಯನ್ ವಾಲ್ಕೆನೋಸ್ ಆರ್ ಎಕ್ಸಾಂಪಲ್ ಆಫ್. ಹವಾಯಿಯನ್ ವಾಲ್ಕೆನೋದು ಎಕ್ಸಾಂಪಲ್ ಬಂದ್ಬಿಟ್ಟು ಶೀಲ್ಡ್ ವಾಲ್ಕೆನೋಗೆ ಎಕ್ಸಾಂಪಲ್ ಅದು. ವಾಲ್ಕೆನೋ ಬಗ್ಗೆ ಒಂದು 2-3 ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಸೊ ಈಗ ಇದೊಂದು ಹಿಲ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಎಕ್ಸಾಂಪಲ್ ಏನೋ ಮೌಂಟೇನೋ ಏನೋ ಹಿಲ್ ಏನೋ ಇದೆ ಇಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕೆಳಗಡೆಯಿಂದ ನಮಗೆ ಪ್ಲೇಟ್ ಮೂಮೆಂಟ್ಸ್ ಆಗಿರೋಂಥ ಟೈಮಲ್ಲಿ ಕೆಳಗಡೆ ಮ್ಯಾಗ್ಮಾ ಚೇಂಬರ್ ಇರುತ್ತೆ. ಸೊ ನಾವು ಲೇಯರ್ಸ್ ಆಫ್ ದ ಅರ್ಥಲ್ಲಿ ನೋಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಕ್ರಸ್ಟ್ ಅಂದರೆ ಯಾವುದು, ಮ್ಯಾಂಟಲ್ ಅಂದರೆ ಏನು, ಅವೆಲ್ಲದು ಕೂಡ. ಸೊ ಇಲ್ಲಿಂದ ನಮಗೆ ವಾಲ್ಕೆನೋ ಈ ಥರ ಬರ್ತಾ ಇರುತ್ತೆ, ಆಯಿತಾ. ಸೊ ವಾಲ್ಕೆನೋ ಎಲ್ಲಿಂದ ಹೊರಗಡೆ ಬರುತ್ತೆ ಆ ರೀಜನ್ನ ನಾವು ಕ್ರೇಟರ್ ಅಂತ ಕರಿತೀವಿ, ಆಯಿತಾ. ಎಲ್ಲಿಂದ ವಾಲ್ಕೆನೋ ಮೇನ್ ಪೈಪಿಂದ ಮೇನ್ ವೆಂಟಿಂದ ಎಲ್ಲಿ ಹೊರಗಡೆ ಬರುತ್ತೆ ಅದನ್ನು ನಾವು ಕ್ರೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಈ ವಾಲ್ಕೆನೋ ಒಳಗಡೆ ಇರಬೇಕಾದ್ರೆ ಅದನ್ನು ಮ್ಯಾಗ್ಮಾ ಅಂತಲೇ ಕರಿತೀವಿ. ಹೊರಗಡೆ ಬಂದ ತಕ್ಷಣ ಅದನ್ನು ಲಾವಾ ಅಂತ ಕರಿತೀವಿ. ಒಳಗಡೆ ಇರಬೇಕಾದ್ರೆ ಮ್ಯಾಗ್ಮಾಗೆ ಇರುತ್ತೆ, ಹೊರಗಡೆ ಬಂದಾಗ ಲಾವಾ ಆಗುತ್ತೆ. ಈ ವಾಲ್ಕೆನೋ ಒಂದೇ ಇನ್ಲೆಟಿಂದ ಬರೋಲ್ಲ, ಮೇನ್ ಇನ್ಲೆಟಿಂದ ಬರುತ್ತೆ. ಬಟ್ ಅದಕ್ಕೆ ಬೇರೆ ಬೇರೆ ಬ್ರಾಂಚಸ್ಗಳು ಕೂಡ ಇರ್ತವೆ. ಅದನ್ನು ನಾವು ಸೆಕೆಂಡರಿ ಕೋನು, ಸೆಕೆಂಡರಿ ವೆಂಟ್ ಅಂತ ಕರಿತಾ ಇರ್ತೀವಿ. ಅದಾದಮೇಲೆ ಇದು ಲೇಯರ್ಸ್ ಬೇರೆ ಬೇರೆ ಇದಾವೆ ನೋಡಿ, ಆ್ಯಶಿಂದು, ಲಾವಾದು ಎಲ್ಲದು ಕೂಡ ಬೇರೆ ಬೇರೆ ಥರ ಲೇಯರ್ಸ್ ಇದೆ. ಮತ್ತು ವಾಲ್ಕೆನೋ ಕೂಡ ಇದು ಬರೋವಂಥದ್ದು ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಬೇರೆ ಥರ ಇರುತ್ತೆ. ಯಾವ್ಯಾವ ಥರ ಅಂತಂದರೆ ಈಗ ಸಡನ್ನಾಗಿ ಈ ಥರ ಹೊರಗಡೆ ಈ ಥರ ಎಕ್ಸ್ಪ್ಲೋಡ್ ಆಗಿ ಬಂದ್ಬಿಡ್ಬೋದು. ಇಲ್ಲ ಅಂತಂದರೆ ನಮಗೆ ನಾರ್ಮಲಾಗಿ ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಈ ಥರ ಫಾರ್ಮ್ ಆಗಿಬಿಡ್ಬೋದು. ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಇರುತ್ತೆ ಅದರಲ್ಲಿ. ಇಲ್ಲ ಅಂತಂದರೆ ಒಳಗಡೆನೇ ಅದು ಸಾಲಿಡ್ ಆಗಿಬಿಡ್ಬೋದು. ಈ ಥರದ್ದೆಲ್ಲ ಬೇರೆ ಬೇರೆ ಥರದ್ದು ಎಕ್ಸಾಂಪಲ್ಸ್ ಬರುತ್ತೆ ನಮಗೆ ವಾಲ್ಕೆನೋಗಳಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಅದೇ ನಮಗೆ ತುಂಬ ಎಕ್ಸ್ಪ್ಲೋಡ್ ಆಗುವಂಥದ್ದು ಏನಾದರೂ ನಮಗಿದ್ರೆ ವಾಲ್ಕೆನೋ ಅದನ್ನು ಕ್ಯಾಲ್ಡೆರಾ ಅಂತ ಕರಿತೀವಿ. ಅದರಲ್ಲೇ ನಾವು ಕ್ವೆಶನ್ಸ್ ನೋಡ್ಕೊಳ್ಳೋಣ. ಇವಾಗ ಲಾವಾ ಏನು ರಿಲೀಸ್ ಆಗಿರುತ್ತೆ ಅರ್ತಿಂದ, ಅದಾದಮೇಲೆ ಕೋಲ್ಡ್ ಆಗುತ್ತೆ ಅದು, ಕರೆಕ್ಟ್ ಅಲ್ವಾ. ಸೊ ಲಾವಾ ಅದು ಇಲ್ಲಿ ರಿಲೀಸ್ ಆಗಿರೋವಂಥದ್ದು ಕೋಲ್ಡ್ ಆಗುತ್ತೆ ನಮಗೆ, ಅದನ್ನು ನಾವು ಇಗ್ನೀಜಿಯಸ್ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಮ್ಮದು ಡೆಕ್ಕನ್ ಟ್ರ್ಯಾಪ್ ಏನಿದೆಯಲ್ಲ ಇದರ ಫಾರ್ಮೇಷನ್ ಆಗಿರೋವಂಥದ್ದು ಯಾವುದರಿಂದ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದು ನೋಡಿ ಫ್ಲಡ್ ಬೆಸಾಲ್ಟಿಂದ. ಸೊ ಫ್ಲಡ್ ಬೆಸಾಲ್ಟಿಂದ ಇದು ಫಾರ್ಮ್ ಆಗಿರೋವಂಥದ್ದು. ಅದಾದಮೇಲೆ ನಾವು ಅರ್ತ್ ಕ್ವೇಕ್ನೆಲ್ಲ ನೋಡ್ಕೊಂಡ್ವಲ್ಲ, ಅದರಲ್ಲಿ ಜಾಸ್ತಿ ಡಿಸ್ಟ್ರಕ್ಷನ್ಸ್ ಮಾಡೋವಂಥದ್ದು ಯಾವುದು, ನಾವು ಡಿಸ್ಟ್ರಕ್ಷನ್ಸ್ ಮಾಡೋವಂಥದ್ದು ಎಸ್ ವೇವ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಿ. ಜಾಸ್ತಿ ಡಿಸ್ಟ್ರಕ್ಷನ್ಸ್ ಮಾಡೋವಂಥದ್ದು ಯಾವುದು ಅಂತ ನಿಮ್ಗೇನಾದರೂ ಕೇಳಿದ್ರೆ ಅದು ನಮಗೆ ಸರ್ಫೇಸ್ ವೇವ್ಸು. ಸರ್ಫೇಸ್ ವೇವ್ಸ್ ಅಂತಂದರೆ ಎಲ್ ವೇವ್ಸು. ಲವ್ ವೇವ್ಸೇ ನಮಗೆ ಜಾಸ್ತಿ ಡಿಸ್ಟ್ರಕ್ಷನ್ ಮಾಡೋವಂಥದ್ದು. ನೆಕ್ಸ್ಟು ಇದು ನಾವು ಪ್ಲೇಟ್ ಟೆಕ್ಟಾನಿಕ್ಸಿಗೆ ಬಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಯಾರು ಕೊಟ್ಟಿರೋಂಥದ್ದು ನಮಗೆ ಅಂತಂದರೆ ಅದು ನೋಡಿ ನಮಗೆ ಆಲ್ಫ್ರೆಡ್ ವೆಗೆನರ್ ಕೊಟ್ಟಿರೋದು 1912 ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ. ಇವಾಗ ನೆಕ್ಸ್ಟ್ ನಾವು ಎಲ್ಲ ಕ್ವೆಶನ್ಸು ಕೂಡ ಪ್ಲೇಟ್ಸ್ಗಳ ಬಗ್ಗೆ ನೋಡ್ಕೊಳ್ಳೋಣ. ಸೊ ಫಸ್ಟು ನಾನು ನಿಮಗೆ ಪ್ಲೇಟ್ಸ್ಗಳನ್ನ ತೋರಿಸಿರ್ತೀನಿ, ಅದಾದಮೇಲೆ ಕ್ವೆಶನ್ಸ್ನ ನೀವು ಆನ್ಸರ್ ಬರೋಕ್ಕಿಂತ ಮುಂಚೆ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದು ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಅರ್ತು ಮುಂಚೆ ಒಂದೇ ಥರ ಇತ್ತು ಅಥವಾ ಒಂದೇ ಅಸೆಂಬ್ಲಿಯಲ್ಲಿತ್ತು, ಅದಾದಮೇಲೆ ಸ್ಲೋ ಆಗಿ ಡಿವೈಡ್ ಆಗ್ತಾ ಹೋಯಿತು, ಬೇರೆ ಬೇರೆ ಕಡೆ ಸರಿತಾ ಹೋಯಿತು ಅಂತ ಹೇಳ್ಬಿಟ್ಟು ಆಗ್ತಾ ಇರುತ್ತೆ. ಸೊ ಇದು ಪ್ಲೇಟ್ ಟೆಕ್ಟಾನಿಕ್ಸ್ಗೆ ಒಂದು ಎಕ್ಸಾಂಪಲ್ ಇದು. ಸೊ ಪ್ಲೇಟ್ ಟೆಕ್ಟಾನಿಕ್ಸಿಗೆ ಈ ಇಮೇಜಲ್ಲಿ ಒಂದು ಎಕ್ಸಾಂಪಲ್ ಇದೆ. ಇವಾಗ ನೋಡಿ ಇವಾಗ ಇರೋವಂಥದ್ದು ಯಾವುದಾದಿದ್ದಾವೆ ಇಲ್ಲಿ ನೋಡಿ. ಇವಾಗಿರುವಂಥ ದೇಶ ಅಂತಂದರೆ ಇಲ್ಲಿ ಫಸ್ಟು ನಮಗೆ ಸೌತ್ ಅಮೇರಿಕನ್ ಪ್ಲೇಟ್ ಇದೆಯಾ, ಅದಾದಮೇಲೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಆಫ್ರಿಕಾ ಇದೆಯಲ್ಲ ಕಾಂಟಿನೆಂಟು ಅದಿದೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ನಮಗೆ ಯುರೋಪ್ ರೀಜನ್ ಇದೆ. ಈ ಕಡೆ ನೋಡಬೇಕು ಅಂತಂದರೆ ಅಮೇರಿಕಾ ಇದೆ. ಇಲ್ಲಿ ನಮಗೆ ಏಷ್ಯನ್ ರೀಜನು ಕೂಡ ಈ ಕಡೆ ಬರ್ತಾ ಇರುತ್ತೆ. ಅದಾದಮೇಲೆ ಇದ್ರ ಮೇಲ್ಗಡೆನೇ ನಮಗೆ ನಾರ್ತ್ ಅಮೇರಿಕನ್ ಪ್ಲೇಟು ಕೂಡ ಇದೆ. ಸೊ ಇವೆಲ್ಲದೂ ಕೂಡ ನಮಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ ನೀಟಾಗಿ, ಯಾವ್ಯಾವ ಪ್ಲೇಟಲ್ಲಿ ಬಂದಿರೋವಂಥದ್ದು, ಯಾವ್ಯಾವ ಫಾರ್ಮೇಷನ್ನು ಎಲ್ಲೆಲ್ಲಿ ಆಗಿರೋವಂಥದ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಇಮೇಜ್ಗಿನ್ನ ನಿಮಗೆ ಪರ್ಫೆಕ್ಟಾಗಿ ಈ ಇಮೇಜಲ್ಲಿ ಅರ್ಥ ಆಗುತ್ತೆ. ಇದು ಇವಾಗಿರೋಂಥ ಪ್ರೆಸೆಂಟ್ ಮ್ಯಾಪ್ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡಿ ಈ ಇಮೇಜಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ ಪ್ರಾಪರಾಗಿ ಇವಾಗ ವರ್ಲ್ಡ್ ಮ್ಯಾಪ್ ಇದೆ. ಇದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಯಾವ್ದು ಅಂತಂದರೆ ಫಸ್ಟೊಂದು ದೊಡ್ಡದಾಗಿರೋವಂಥ ಪ್ಲೇಟ್ಸ್ಗಳು. ಸೊ ತುಂಬ ದೊಡ್ಡದಾಗಿರೋವಂಥದ್ದು ನೋಡಿ ಇಲ್ಲಿ ನಮಗೆ ಆಫ್ರಿಕನ್ ಪ್ಲೇಟು, ಕರೆಕ್ಟ್ ಅಲ್ವಾ, ಇಲ್ಲಿವರೆಗೂ ಫಿಲ್ ಆಗಿದೆ. ಅದಾದಮೇಲೆ ಯುರೇಷಿಯನ್ ಪ್ಲೇಟು, ಯುರೋಪು ಮತ್ತು ಏಷ್ಯನ್ ಪ್ಲೇಟು, ಆಸ್ಟ್ರೇಲಿಯನ್ ಪ್ಲೇಟು, ಅದಾದಮೇಲೆ ಪೆಸಿಫಿಕ್ ಪ್ಲೇಟ್ ಇಲ್ಲಿಂದ ಮತ್ತು ಈ ಕಡೆವರೆಗೂ ಬರುತ್ತೆ ನೋಡಿ, ನಾರ್ತ್ ಅಮೇರಿಕನ್ ಪ್ಲೇಟು,
ಅದಾದಮೇಲೆ ಇದು ಸೌತ್ ಅಮೇರಿಕನ್ ಪ್ಲೇಟು. ಇವೆಲ್ಲದೂ ಕೂಡ ದೊಡ್ಡದಾಗಿ ಇರುವಂಥ ಪ್ಲೇಟ್ಗಳು. ಬಟ್ ಇವನ್ನು ಬಿಟ್ಬಿಟ್ರೆ ಇವುಗಳ ಮಧ್ಯದಲ್ಲಿ ಜಾಯಿಂಟ್ಸ್ ಥರ ಇದ್ದಾವಲ್ಲ, ಅವುಗಳನ್ನ ನಾವೇನಂತ ಕರಿತೀವಿ, ಮೈನರ್ ಪ್ಲೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಮೈನರ್ ಪ್ಲೇಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು. ಲೆಫ್ಟ್ ಸೈಡಿಂದ ಹೋಗೋಣ ನಾವು. ಇಲ್ಲಿ ಕೋಕೋಸ್ ಪ್ಲೇಟ್ ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಿದೆ, ಕೋಕೋಸ್ ಪ್ಲೇಟ್ ಅಂತ ಇದೆ. ಸೊ ಕೋಕೋಸ್ ಪ್ಲೇಟು ನೀವು ನೋಡಬೇಕು ಅಂತಂದರೆ ಮೇಲ್ಗಡೆ ನಾರ್ತ್ ಅಮೇರಿಕಾ ಇದೆ, ಕೆಳಗಡೆ ನಮಗೆ ಸೌತ್ ಅಮೇರಿಕಾ ಇದೆ, ಮಧ್ಯದಲ್ಲಿ ಸೆಂಟ್ರಲ್ ಅಮೇರಿಕಾ ಇದೆ ಅಲ್ವಾ? ಅದ್ರ ಪಕ್ಕನೇ ನಾವು ನೋಡಬೇಕು ಅಂತಂದರೆ ಕೆರೇಬಿಯನ್ ಪ್ಲೇಟ್ ಇದೆ. ಕೆರೇಬಿಯನ್ ಕಂಟ್ರೀಸು, ವೆಸ್ಟ್ ಇಂಡೀಸು ಇವೆಲ್ಲದು ಕಂಟ್ರೀಸ್ ಇದಾವಲ್ಲ ಅವೆಲ್ಲದು. ಅದಾದಮೇಲೆ ನಾಸ್ಕಾ ಪ್ಲೇಟು ನೋಡಿ, ನಮಗೆ ಸೌತ್ ಅಮೇರಿಕಾ ಪಕ್ಕದಲ್ಲೇ ನಮಗೆ ನಾಸ್ಕಾ ಪ್ಲೇಟ್, ಕರೆಕ್ಟ್ ಅಲ್ವಾ? ಸೌತ್ ಅಮೇರಿಕಾ ಪಕ್ಕದಲ್ಲೇ ನಮಗೆ ನಾಸ್ಕಾ ಪ್ಲೇಟ್ ಇರುವಂಥದ್ದು. ಪೆಸಿಫಿಕ್ ಪ್ಲೇಟ್ ಅದ್ರ ಪಕ್ಕ ಇದೆ. ನೆಕ್ಸ್ಟು ಇಲ್ಲಿ ಕೆಳಗಡೆ ಬರೋಣ, ಸ್ಕಾಷಿಯಾ ಪ್ಲೇಟು ಸೌತ್ ಅಮೇರಿಕಾ ಕೆಳಗಡೆ ಬರುತ್ತೆ. ಸೌತ್ ಅಮೇರಿಕಾ ಲೆಫ್ಟ್ ಸೈಡಲ್ಲಿ ನಾಸ್ಕಾ ಪ್ಲೇಟು, ಮೇಲ್ಗಡೆ ಕೆರೇಬಿಯನ್ ಪ್ಲೇಟು, ಅದಾದಮೇಲೆ ನಮಗೆ ಅದರ ಸೆಂಟ್ರಲ್ ಅಮೇರಿಕನ್ ರೀಜನಲ್ಲಿ ಕೋಕೋಸ್ ಪ್ಲೇಟ್ ಬರುತ್ತೆ. ಈಗ ಯುರೇಷಿಯನ್ ಕಡೆ ಬರೋಣ. ಇಲ್ಲಿ ನೋಡಿ, ಅರಬಿಯನ್ ಪ್ಲೇಟ್ ಇದೆ, ಇಂಡಿಯನ್ ಪ್ಲೇಟ್ ಇದೆ, ಫಿಲಿಪೀನ್ಸ್ ಪ್ಲೇಟ್ ಇದೆ, ಕರೆಕ್ಟ್ ಅಲ್ವಾ? ಇಷ್ಟು ಪ್ಲೇಟ್ಗಳು ನಿಮಗೆ ನೆನಪಾಗ್ಬಿಟ್ರೆ ಇದ್ರ ಪಕ್ಕದಲ್ಲಿ ಇರುವಂಥ ರೀಜನ್ಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ನಾನು ಏನು ಮಾಡ್ತೀನಿ, ಈ ಇಮೇಜ್ನ ಇವಾಗ ಇಲ್ಲೇ ಸೈಡಲ್ಲಿ ಇಟ್ಟಿರ್ತೀನಿ. ನಿಮಗೆ ಅದು ಎನ್ವಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಒನ್ನು ಸೆಂಟ್ರಲ್ ಅಮೇರಿಕಾ ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಯಾವುದಿದೆ. ಸೊ ಸೆಂಟ್ರಲ್ ಅಮೇರಿಕನ್ ಪ್ಲೇಟ್ ಯಾವುದಿದೆ, ಒಂದು ನಿಮಿಷ. ಸೆಂಟ್ರಲ್ ಅಮೇರಿಕನ್ ಪ್ಲೇಟು ನಮಗೆ, ಸೆಂಟ್ರಲ್ ಅಮೇರಿಕಾ ಅಂದರೆ ಇಲ್ಲಿ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಮಧ್ಯದಲ್ಲಿ ಬರುವಂಥ ಸೆಂಟ್ರಲ್ ಅಮೇರಿಕಾ. ಸೊ ಇದು ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಇರುವಂಥ ಪ್ಲೇಟು, ಇದು ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಇರುವಂಥ ಪ್ಲೇಟು. ಸೆಂಟ್ರಲ್ ಅಮೇರಿಕಾ ಅಂದರೆ ಇಲ್ಲಿ, ಸೊ ನಮಗೆ ಕೋಕೋಸ್ ಪ್ಲೇಟ್ ಆಗುತ್ತೆ. ಯಾಕಂತಂದರೆ ಕೆರೇಬಿಯನ್ ಪ್ಲೇಟ್ ನೋಡಿ ಪೆಸಿಫಿಕ್ಕಿಗೆ ಟಚ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ, ಆಯ್ತಲ್ವಾ? ನೆಕ್ಸ್ಟ್ ಒಂದು ನೋಡೋಣ. ಏನು ಹೇಳ್ತಾ ಇದೆ, ಸೌತ್ ಅಮೇರಿಕಾ ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಇರುವಂಥದ್ದು. ನಾವು ಮುಂಚೆ ನೋಡಿರೋದು ಸೆಂಟ್ರಲ್ ಅಮೇರಿಕಾ ಮತ್ತು ಪೆಸಿಫಿಕ್ ಮಧ್ಯದಲ್ಲಿ. ಈಗ ಸೌತ್ ಅಮೇರಿಕಾ ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಇರುವಂಥದ್ದು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ನಾಸ್ಕಾ ಪ್ಲೇಟ್ ಬರುತ್ತೆ. ಸೊ ಅದಕ್ಕೆ ಡಯಾಗ್ರಾಮ್ಸ್ ಇದ್ದರೆ ನಮ್ಗೆ ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಸೌದಿ ಅರೇಬಿಯನ್ ಲ್ಯಾಂಡ್ ಮಾಸ್ ಇರುವಂಥದ್ದು ಅರೇಬಿಯನ್ ಪ್ಲೇಟ್ ಮೇಲೇ. ಏಷ್ಯಾ ಮತ್ತು ಪೆಸಿಫಿಕ್ ಮಧ್ಯದಲ್ಲಿ ಇರುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಫಿಲಿಪಿನ್ ಪ್ಲೇಟು. ನೋಡಿ, ಏಷ್ಯಾ ಅಂತಂದರೆ ಯುರೇಷಿಯಾ ಅಂತ ಇದೆ ನೋಡಿ, ಇಲ್ಲಿ ಯುರೇಷಿಯನ್ ಪ್ಲೇಟ್ ಇದೆ, ಮತ್ತು ಇಲ್ಲಿ ಪೆಸಿಫಿಕ್ ಇದೆ. ಇವೆರಡರ ಮಧ್ಯದಲ್ಲಿ ಬರುವಂಥದ್ದು ಇದೊಂದೇ ಪ್ಲೇಟ್ ಅಲ್ವಾ ನಮಗೆ. ಸೊ ಇದು ಬಂದ್ಬಿಟ್ಟು ನಮಗೆ ಫಿಲಿಪೀನ್ಸ್ ಪ್ಲೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಫಿಲಿಪೀನ್ಸ್ ಮತ್ತು ಇಂಡಿಯನ್ ಮಧ್ಯದಲ್ಲಿ ಬರುವಂಥ ಪ್ಲೇಟ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ನಮಗೆ. ಇದು ನೋಡಿ, ಕ್ಯಾರೋಲಿನಾ ಪ್ಲೇಟು. ಸೊ ಇದು ಇಲ್ಲಿ ಇಮೇಜಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ತುಂಬ ಚಿಕ್ಕದಾಗಿರುವಂಥದ್ದು ಪ್ಲೇಟ್ ಬರುತ್ತೆ ನಮಗೆ ಫಿಲಿಪೀನ್ಸ್ ಮತ್ತು ಇಂಡಿಯನ್ ಮಧ್ಯದಲ್ಲಿ. ಸೊ ಅದನ್ನು ಕ್ಯಾರೋಲಿನಾ ಪ್ಲೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ನಾರ್ತ್ ಮತ್ತು ಈಸ್ಟು ನಮಗೆ ಆಸ್ಟ್ರೇಲಿಯಾ ಕಡೆ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಫುಜಿ ಪ್ಲೇಟ್ ಬರುತ್ತೆ. ಇವೆರಡನ್ನೂ ಕೂಡ ಈ ಇಮೇಜಲ್ಲಿ ಮೆನ್ಷನ್ ಮಾಡ್ಕೊಂಡಿಲ್ಲ, ಬಟ್ ಇವು ಕ್ಯಾರೋಲಿನ್ ಪ್ಲೇಟು ಮತ್ತು ಫುಜಿ ಪ್ಲೇಟ್ ಯಾವುದು ನೋಡ್ಕೊಂಡಿರಿ. ಸೊ ನೆಕ್ಸ್ಟು ರೇಡಿಯಸ್ ಅರ್ತಿಂದ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ನೋಡ್ಕೊಂಡಿದ್ವಿ. ಸೊ ನಿಮಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. PDF ಗಳಿಗೋಸ್ಕರ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.